ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 25. ಹಿಂದಿನ ಪಾಠದಲ್ಲಿ ನಾವು ಸಂಧಿಗಳ ಪರಿಚಯವನ್ನು ಮಾಡಿಕೊಂಡ್ವಿ. ಸಂಧಿಗಳು ಹೇಗೆ ಆಗುತ್ತವೆ, ಅವುಗಳ ವಿಕಾರಗಳು ಹೇಗೆ ಆಗುತ್ತವೆ ಎಂಬುದರ ಬಗ್ಗೆ ಸ್ವಲ್ಪ ನಾವು ತಿಳಿವಳಿಕೆಯನ್ನು ಪಡೆದಿದ್ದೇವೆ. ಅಲ್ಲಿನ ವಿಭಾಗಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಗಮನಿಸಿದ್ದೇವೆ. ಇಂದಿನ ತರಗತಿಯಲ್ಲಿ ಸಂಧಿಗಳ ಮುಂದುವರಿದ ಭಾಗವಾಗಿ ಇದರ ಉದಾಹರಣೆಗಳನ್ನು ಗಮನಿಸೋಣ. ಸ್ವಲ್ಪ ಮಟ್ಟಿನ ಹಿಂದಿನ ತರಗತಿಯನ್ನು ಮೆಲುಕು ಹಾಕೋಣ. ಸಂಧಿಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು: ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಎಂಬುದಾಗಿ. ಪೂರ್ವವರ್ಣ ಪರವರ್ಣ ಎರಡೂ ಸ್ವರ ಅಕ್ಷರವಾಗಿದ್ದರೆ ಅದನ್ನ ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಪೂರ್ವವರ್ಣ ಪರವರ್ಣ ಎರಡೂ ವ್ಯಂಜನವಾಗಿ ಅಥವಾ ಪರವರ್ಣ ಮಾತ್ರ ವ್ಯಂಜನವಾಗಿದ್ದರೂ ಕೂಡ ಅದನ್ನು ನಾವು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಕನ್ನಡ ಶಬ್ದಗಳು ಸೇರುವಾಗ ಪರವರ್ಣ ವ್ಯಂಜನವಾಗಿದ್ದರೆ, ಕೆಲವೊಮ್ಮೆ ಪೂರ್ವವರ್ಣವೂ ವ್ಯಂಜನವಾಗಿದ್ದಾಗ ಅದನ್ನು ಕನ್ನಡದ ವ್ಯಂಜನ ಸಂಧಿಗಳು ಎಂದು ವಿಭಾಗ ಮಾಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವರ ಸಂಧಿಯಲ್ಲಿಯೂ ಕೂಡ ನಾವು 2 ಪ್ರಕಾರವನ್ನು ಗಮನಿಸಿದಿವಿ: ಲೋಪ ಮತ್ತು ಆಗಮ ಎಂಬುದಾಗಿ. ಹೂವು ಅನ್ನು ಹೂವನ್ನು, ಇಲ್ಲಿ ಪೂರ್ವವರ್ಣ ಪರವರ್ಣ ಎರಡೂ ಸ್ವರವಾಗಿ ಸ್ವರಕ್ಕೆ ಸ್ವರ ಸೇರುವಾಗ ಪೂರ್ವವರ್ಣವು ಲೋಪವಾದರೆ, ಅಂದರೆ ಹೂವು ಎಂಬ ಪದದಲ್ಲಿರುವಂತಹ ಕೊನೆಯ ಅಕ್ಷರ ಉ ಲೋಪವಾದಾಗ ಹೂವನ್ನು ಎಂದು ನಾವು ಸೇರಿಸುತ್ತೇವೆ. ಇದನ್ನ ಲೋಪ ಸಂಧಿ ಎಂದು ಕರೆಯುತ್ತೇವೆ. ಇನ್ನು ಆಗಮಕ್ಕೆ ಉದಾಹರಣೆ: ಹರಿ ಅನ್ನು ಹರಿಯನ್ನು. ಪೂರ್ವವರ್ಣ ಪರವರ್ಣ ಎರಡೂ ಕೂಡ ಸ್ವರಾಕ್ಷರವಾಗಿದ್ದು ಅಲ್ಲಿ ಒಂದು ಬೇರೆ ಅಕ್ಷರವು ಬರುವುದನ್ನು ಆಗಮ ಎಂದು ಕರೆಯುತ್ತೇವೆ. ಲೋಪ ಸಂಧಿಯಾಗುವಾಗ ಅರ್ಥವು ಕೆಡುವಂತಾದರೆ ಯ ಅಥವಾ ವಕಾರಗಳು ಆಗಮವಾಗುತ್ತವೆ. ಪೂರ್ವವರ್ಣ ಪರವರ್ಣ ಎರಡೂ ಕೂಡ ಅಕ್ಷರಗಳು ಅಲ್ಲೇ ಇರುತ್ತವೆ, ಅದರ ಜೊತೆಗೆ ಇನ್ನೊಂದು ಅಕ್ಷರವು ಮಧ್ಯದಲ್ಲಿ ಬರುತ್ತದೆ. ಇದನ್ನು ಆಗಮ ಎಂದು ಕರೆಯುತ್ತೇವೆ. ಹರಿ ಅನ್ನು ಹರಿಯನ್ನು. ಕೆಲವಷ್ಟು ಉದಾಹರಣೆಗಳನ್ನು ನೋಡಿ ಅದರಿಂದ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಎಷ್ಟು ಅಭ್ಯಾಸ ಮಾಡುತ್ತೇವೆಯೋ ಅಷ್ಟು ನಾವು ಸಮರ್ಥರಾಗಿ ಸಿದ್ಧರಾಗುತ್ತೇವೆ. ಉದಾಹರಣೆ: ಇನ್ನು, ಇಲ್ಲ, ಇನ್ನಿಲ್ಲ. ಇಲ್ಲಿ ಏನಾಗಿದೆ ಗಮನಿಸಿ. ಇನ್ನು ಎಂಬಲ್ಲಿರುವಂತಹ ಉಕಾರವು ಲೋಪವಾಗಿ ಇನ್ನಿಲ್ಲ ಎಂದಾಗಿದೆ. ಊರು, ಎಲ್ಲ, ಊರೆಲ್ಲ. ಇಲ್ಲಿಯೂ ಕೂಡ ಅಷ್ಟೇ, ಪೂರ್ವವರ್ಣವಾದಂತಹ ಉ, ಊರು ಎಂಬಲ್ಲಿರುವಂತಹ ಕೊನೆಯ ಅಕ್ಷರ ಉ ಪೂರ್ವವರ್ಣ, ಅದು ಲೋಪವಾಗಿ ಊರೆಲ್ಲ ಎಂದಾಯಿತು. ಎಲ್ಲಿ, ಎಲ್ಲಿ, ಎಲ್ಲೆಲ್ಲಿ. ಇಲ್ಲಿ ಎಲ್ಲಿ ಎಂಬಲ್ಲಿರುವಂತಹ ಪೂರ್ವ ಪದದ ಕೊನೆಯ ಅಕ್ಷರ ಇ ಲೋಪವಾಗಿ ಮುಂದಿನ ಅಕ್ಷರದೊಂದಿಗೆ ಸೇರಿ ಎಲ್ಲೆಲ್ಲಿ ಎಂದಾಯಿತು. ಇದನ್ನ ಲೋಪಸಂಧಿ ಎನ್ನುವರು. ಮುಂದಿನ ಉದಾಹರಣೆ: ಎರಡು, ಎರಡು, ಎರಡೆರಡು. ಇಲ್ಲಿ ಉಕಾರವು ಲೋಪವಾಯಿತು, ಎರಡು ಎಂಬಲ್ಲಿರುವಂತಹ ಉಕಾರ, ಆದ್ದರಿಂದ ಇದು ಲೋಪಸಂಧಿಗೆ ಉದಾಹರಣೆ. ಒಲವಿನ ಹೊರತೆ, ಒಲವಿನೊರತೆ. ಇಲ್ಲಿಯೂ ಕೂಡ ಅಷ್ಟೇ, ಒಲವಿನ ನ ಎಂಬಲ್ಲಿರುವಂತಹ ಅಕಾರದ ಲೋಪ, ಇದು ಲೋಪಸಂಧಿ. ಒಂದಿಲ್ಲ, ಒಂದು ಎಂಬ ಉದಾಹರಣೆಯನ್ನು ಗಮನಿಸಿ. ಒಂದಿಲ್ಲ ಎಂಬಲ್ಲಿರುವಂತಹ ಲಕಾರದ ಅ ಎಂಬ ಅಕ್ಷರವು ಲೋಪವಾಗಿದೆ. ಒಂದಿಲ್ಲೊಂದು. ಎಲ್ಲ, ಎಡೆ, ಎಲ್ಲೆಡೆ. ಇಲ್ಲಿ ಗಮನಿಸಿ, ಎಲ್ಲ ಎಂಬಲ್ಲಿರುವಂತಹ ಅಕಾರವು ಲೋಪವಾಯಿತು, ಎಲ್ಲೆಡೆ ಎಂದಾಯಿತು. ಇನ್ನು ಇದನ್ನ ಬಿಡಿಸೋಣ. ನೋವಾಗಿದೆ ಎಂಬ ಸಂಧಿ ಪದವನ್ನು ಬಿಡಿಸುವಾಗ ನೋವು ಆಗಿದೆ, ನೋವಾಗಿದೆ. ಗಮನಿಸಿ, ಇಲ್ಲಿ ಉಕಾರವು ಲೋಪ ಆಗಿತ್ತು, ನೋವು ಆಗಿದೆ ಎಂಬಲ್ಲಿನ ಉ ಲೋಪವಾಗಿ ನೋವಾಗಿದೆ ಎಂದಾಗಿತ್ತು, ಅದನ್ನು ಬಿಡಿಸಿದ್ದೇವೆ. ನಾನೊಲಿದು, ಅರ್ಥವತ್ತಾದ 2 ಪದವನ್ನು ಬಿಡಿಸೋಣ. ನಾನು ಒಲಿದು, ನಾನೊಲಿದು. ಅದೊಂದು, ಅದು ಒಂದು, ಅದೊಂದು.
ಪ್ರಯತ್ನಿಸಿ ಮಕ್ಕಳೇ. ಅರ್ಥವತ್ತಾದ ಎರಡು ಪದಗಳನ್ನ ಮಾಡೋಣ. ಹಾಗೆ, ಹಾಗೂ, ಹಾಗಾಗು. ಹಿಂದೊಮ್ಮೆ, ಗಮನಿಸಿ, ಹಿಂದೆ, ಒಮ್ಮೆ, ಹಿಂದೊಮ್ಮೆ. ಹಸಿರುಳ್ಳ, ಹಸಿರು, ಉಳ್ಳ, ಹಸಿರುಳ್ಳ. ಸಾವಿಲ್ಲ, ಸಾವು, ಇಲ್ಲ, ಸಾವಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಸಂಧಿಯ ವಿಭಾಗದಲ್ಲಿ ನೀವು ಗಮನಿಸಿ, ಸಂಕಲನದ ಚಿಹ್ನೆ ಇದೆಯಲ್ವಾ, ಅದರ ಎಡಭಾಗದಲ್ಲೂ ಬಲಭಾಗದಲ್ಲೂ ಸ್ವರ ಅಕ್ಷರಗಳು ಇವೆ ಎಂಬುದನ್ನ ಸ್ಪಷ್ಟವಾಗಿ ಗಮನಿಸಿ. ಯಾಕೆಂದರೆ ಲೋಪಸಂಧಿಯು ಸ್ವರಸಂಧಿಯಾಗಿದೆ. ಆದ್ದರಿಂದ ಸ್ವರ ಅಕ್ಷರಗಳೇ ಇರಬೇಕು. ಮುಂದೆ ಗಮನಿಸಿ, ಅಭ್ಯಾಸಕ್ಕಾಗಿ ಕೆಲವಷ್ಟು ಪ್ರಶ್ನೆಗಳನ್ನು ಕೊಡುತ್ತಿದ್ದೇನೆ, ನೀವು ಇದನ್ನ ಅಭ್ಯಾಸ ಮಾಡಿ. ಸೆರೆಗೆ ಒಯ್ದರು, ಇದನ್ನ ನೀವು ಬರೆದು ಅಭ್ಯಾಸ ಮಾಡಿ ಮಕ್ಕಳೇ. ಸುಡುವ ಅಗ್ನಿ, ಸುಡುವ ಅಗ್ನಿ. ಮತ್ತೆ ಒಬ್ಬ, ಮೂರನೆಯ ಪ್ರಶ್ನೆ ಮತ್ತೆ ಒಬ್ಬ. ನಾಲ್ಕನೆಯ ಪ್ರಶ್ನೆ ಬೇರೆ ಆರು, ಬೇರೆ ಆರು. ಐದನೇ ಪ್ರಶ್ನೆ ಬಿರಿದು ಇರದೆ, ಬಿರಿದು ಇರದೆ. ಪೋಲು ಆಗು, ಮುಂದಿನ ಪ್ರಶ್ನೆ ಪೋಲು ಆಗು. ನಾನು ಅರಿಯೆ, ಮುಂದಿನ ಪ್ರಶ್ನೆ ನಾನು ಅರಿಯೆ. ಈ ಎರಡು ಪದಗಳನ್ನು ಸೇರಿಸಿ ಸಂಧಿ ಕಾರ್ಯ ಮಾಡಿ ಸಂಧಿ ಪದವನ್ನ ಬರೆದು ಅಭ್ಯಾಸ ಮಾಡಿ ನಿಮ್ಮ ಉತ್ತರ ಸರಿಯಾಗಿದೆ ಎಂದು ಪರೀಕ್ಷಿಸಿಕೊಳ್ಳಿ. ಮುಂದೆ ಪದವನ್ನ ಬಿಡಿಸಿರಿ. ನಾವೆಲ್ಲ, ಇಲ್ಲಿ ಎರಡು ಪದಗಳು ಹೇಗೆ ಬರುತ್ತವೆ? ಉದಾಹರಣೆಗೆ ನಾವು, ಎಲ್ಲ, ನಾವೆಲ್ಲ. ಅದೇ ರೀತಿಯಾಗಿ ನೀವು ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನು ಕೊಡುತ್ತಿದ್ದೇನೆ ಮಕ್ಕಳೇ. ಪ್ರಾಮಾಣಿಕತೆಯಿಂದ ಇದನ್ನ ಬಿಡಿಸುವುದನ್ನು ಅಭ್ಯಾಸ ಮಾಡಿ. ನಾಲ್ಕಾರು, ನಾನೊಲಿದು, ಹೇಗೆ ಬಿಡಿಸುವಂಥದ್ದು? ಕಿತ್ತೊಗೆ, ಅರ್ಥವತ್ತಾದಂತಹ ಎರಡು ಪದಗಳನ್ನು ಬಿಡಿಸಬೇಕು. ತಮ್ಮೊಳಗೆ, ಇಲ್ಲಿ ಪೂರ್ವವರ್ಣ ಪರವರ್ಣ ಎರಡೂ ಕೂಡ ಸ್ವರವರ್ಣವೇ ಆಗಬೇಕು. ತಪ್ಪಿದ್ದಲ್ಲ, ಈ ಪದವನ್ನು ಬಿಡಿಸಬೇಕು. ಮುಂದಿನ ಶಬ್ದ ಜನರೆಲ್ಲ, ಇಲ್ಲಿಯೂ ಕೂಡ ಅಷ್ಟೇ ಎರಡು ಪದವು ಹೇಗೆ ಬರುತ್ತದೆ ಎಂಬುದನ್ನ ಸಂಧಿ ಬಿಡಿಸಿ ಅದನ್ನ ಅಭ್ಯಾಸ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಯಕಾರ ಆಗಮ ಸಂಧಿಗೆ ಉದಾಹರಣೆಗಳನ್ನ ನೋಡೋಣ. ನಾನು ಆಗಲೇ ಸೂಚಿಸಿದೆ, ಆಗಮ ಎಂದರೆ ಪೂರ್ವವರ್ಣ ಪರವರ್ಣ ಮಧ್ಯದಲ್ಲಿ ಇನ್ನೊಂದು ಅಕ್ಷರ ಬಂದು ಸೇರುವಂಥದ್ದು. ಉದಾಹರಣೆ ರಸ್ತೆ, ಅಲ್ಲಿ, ರಸ್ತೆಯಲ್ಲಿ. ಇಲ್ಲಿ ಯಕಾರ ಆಗಮ ಆಗಿದೆ. ಸಂಧಿ ಆಗು, ಸಂಧಿಯಾಗು. ಇಲ್ಲಿ ಮಧ್ಯದಲ್ಲಿ ಯ ಎಂಬ ಅಕ್ಷರ ಬಂದಿದೆ. ರವಿ ಅಲ್ಲ, ರವಿಯಲ್ಲ. ರವಿ ಅಲ್ಲ, ರವಿಯಲ್ಲ. ಮೈ ಎಲ್ಲ, ಮೈಯಲ್ಲ. ಈ ಉದಾಹರಣೆಗಳಲ್ಲಿ ಗಮನಿಸಿ, ಯಕಾರವು ಆಗಮ ಆಗಿದೆ. ಮನೆ, ಅಂಗಳ, ಮನೆಯಂಗಳ. ಮೂಲೆ, ಅಲ್ಲಿ, ಮೂಲೆಯಲ್ಲಿ. ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ. ಗಮನಿಸಿ, ಎರಡು ಪದಗಳನ್ನು ಬಿಡಿಸಿದ್ದನ್ನ ಕೂಡಿಸಿ ಅಭ್ಯಾಸ ಮಾಡಿದ್ರಿ. ಇವಾಗ ಸಂಧಿ ಬಿಡಿಸುವುದನ್ನ ಅಭ್ಯಾಸ ಮಾಡೋಣ. ಹೆಡೆಯಾಡಿತು, ಹೆಡೆ ಆಡಿತು, ಹೆಡೆಯಾಡಿತು. ಎರಡೂ ಕಡೆಯಲ್ಲಿಯೂ ಕೂಡ ಸಂಕಲನ ಚಿಹ್ನೆಯ ಎರಡೂ ಕಡೆಯಲ್ಲಿಯೂ ಸ್ವರವರ್ಣಗಳು ಇರುವಂತೆ ಬಿಡಿಸಬೇಕು. ಮದುವೆಯಾಗಿ, ಮದುವೆ ಆಗಿ, ಮದುವೆಯಾಗಿ. ಮೂಲೆಯಲ್ಲಿ, ಮೂಲೆ, ಅಲ್ಲಿ, ಮೂಲೆಯಲ್ಲಿ. ರಚನೆಯಾಯಿತು, ರಚನೆ ಆಯಿತು. ಪ್ರತಿಜ್ಞೆಯನ್ನು, ಪ್ರತಿಜ್ಞೆ ಅನ್ನು. ಗೊಂಬೆಯಾಟ, ಗೊಂಬೆ ಆಟ. ನಾಳೆ ಎಂಬುದು, ನಾಳೆ ಎಂಬುದು. ಇಲ್ಲಿ ಸಂಧಿಯನ್ನ ಕೂಡಿಸುವುದನ್ನು ಸಂಧಿಯನ್ನ ಬಿಡಿಸುವುದನ್ನು ನೀವು ಅಭ್ಯಾಸ ಮಾಡಿದಿರಿ. ಇನ್ನು ಅಭ್ಯಾಸಕ್ಕಾಗಿ ಇನ್ನಷ್ಟು ಪ್ರಶ್ನೆಗಳನ್ನು ಕೊಡುತ್ತೇನೆ. ನೀವು ನಿಮ್ಮ ಒಂದು ಬಿಳಿಯ ಹಾಳೆಯಲ್ಲಿ ಉತ್ತರವನ್ನು ಬರೆದು ಅಭ್ಯಾಸ ಮಾಡಿ. ಕರುಣೆ ಇಲ್ಲ, ಇದನ್ನು ಸೇರಿಸಿದಾಗ ಸಂಧಿಪದ ಹೇಗಾಗುತ್ತದೆ? ಕರುಣೆ ಇಲ್ಲ.
ಅಭ್ಯಾಸ ಮಾಡಿ. ಮುಂದಿನ ಪ್ರಶ್ನೆ ಕೊನೆ ಇದೆ, ಇದನ್ನು ಸೇರಿಸಿದಾಗ ಏನಾಗುತ್ತದೆ ಎಂಬುದನ್ನು ಬರೆದು ಅಭ್ಯಾಸ ಮಾಡಿ ಕೈಯಿಂದ. ಮುಂದಿನ ಪ್ರಶ್ನೆ ಕುಸಿ ಒತ್ತು ಆಸೆ ಎಂಬುದು ಇಲಿ ಅನ್ನು ಮನೆ ಒಂದು ಹೆಡೆಯನ್ನು. ಇದನ್ನು ಬಿಡಿಸಿದಾಗ ಎರಡು ಪದಗಳು ಹೇಗೆ ಬರುತ್ತವೆ? ಹೆಡೆ ಅನ್ನು ಎಂಬುದಾಗಿ. ಬಲೆಯಲ್ಲಿ ಇದನ್ನು ಬಿಡಿಸಿ ಅಭ್ಯಾಸ ಮಾಡಿ ನಂಬಿಕೆ ಇಡು. ಇದನ್ನು ಅಭ್ಯಾಸ ಮಾಡಿ ಆಮೆಯನ್ನು. ಮುಂದಿನ ಪದ ವಿಧವೆಯಾದ. ಮುಂದೆ ಸೀರೆಯೊಂದನ್ನು. ಮುಂದಿನ ಪ್ರಶ್ನೆ ಬೀದಿಯಲ್ಲಿ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಾಮಾಣಿಕವಾಗಿ ಇಲ್ಲಿ ನಾನು ಅಭ್ಯಾಸಕ್ಕೆ ಕೊಟ್ಟಂತಹ ಪ್ರಶ್ನೆಗಳನ್ನು ಗಮನಿಸಿ ಅವುಗಳ ಉತ್ತರಗಳನ್ನು ಬರೆದು ನೀವು ಸರಿಯಾಗಿದೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ಇನ್ನು ವಕಾರಾಗಮ ಸಂಧಿಗೆ ಉದಾಹರಣೆಗಳನ್ನು ಗಮನಿಸೋಣ. ಆದೇಶ ಅನ್ನು ಆದೇಶವನ್ನು. ಇಲ್ಲಿ ಗಮನಿಸಿ, ವ ಎಂಬ ಅಕ್ಷರವು ಪೂರ್ವವರ್ಣ ಪರವರ್ಣದ ಮಧ್ಯದಲ್ಲಿ ಬಂದಿದೆ. ಪೂರ್ವವರ್ಣ ಅ, ಪರವರ್ಣ ಅ, ಅದರ ಮಧ್ಯದಲ್ಲಿ ವ ಎಂಬ ಅಕ್ಷರವು ಬರುವುದರಿಂದ ಇದು ವಕಾರಾಗಮ. ವಿವರ ಆಗಿ ವಿವರವಾಗಿ. ಮುಂದಿನ ಉದಾಹರಣೆ ಮಾಯ ಆದ ಮಾಯವಾದ. ಮುಂದೆ ನಾಣ್ಯ ಎಲ್ಲ ನಾಣ್ಯವೆಲ್ಲ. ಸಾಧ್ಯ ಇಲ್ಲ ಸಾಧ್ಯವಿಲ್ಲ. ಸರಳ ಆಗಿ ಸರಳವಾಗಿ. ಹೊಲ ಅನ್ನು ಹೊಲವನ್ನು. ಇಷ್ಟು ಉದಾಹರಣೆಗಳನ್ನು ಗಮನಿಸಿದರೆ ಇನ್ನು ಇದನ್ನು ಸಂಧಿಯನ್ನು ಬಿಡಿಸುವುದನ್ನು ಅಭ್ಯಾಸ ಮಾಡೋಣ. ಉದಾಹರಣೆಗಳು ಹಿತವಾಗಿ ಹಿತ ಆಗಿ. ಇಲ್ಲಿ ಗಮನಿಸಿ, ಸಂಕಲನದ ಚಿಹ್ನೆಯ ಪೂರ್ವದಲ್ಲಿಯೂ ಪರದಲ್ಲಿಯೂ ಅಥವಾ ಎಡಭಾಗದಲ್ಲಿಯೂ ಬಲಭಾಗದಲ್ಲಿಯೂ ಸ್ವರವರ್ಣಗಳೇ ಇರಬೇಕು. ಹಿತ ಎಂಬಲ್ಲಿ ಅ, ಪರವರ್ಣ ಆ ಆಗಿ ಎಂಬಲ್ಲಿ ಆ. ಇದೇ ರೀತಿಯಾಗಿ ಬಿಡಿಸಿ. ಮೂಕವಾಯಿತು ಮೂಕ ಆಯಿತು. ಮತವೆಂಬ ಮತ ಎಂಬ ಮತವೆಂಬ. ಹೋಮವಾದೀತು ಹೋಮ ಆದೀತು ಹೋಮವಾದೀತು. ಜಯವಾಗಲಿ ಜಯ ಆಗಲಿ ಜಯವಾಗಲಿ. ರಮ್ಯವಾಗಿ ರಮ್ಯ ಆಗಿ ರಮ್ಯವಾಗಿ. ಗೋವನ್ನು ಗೋ ಅನ್ನು ಗೋವನ್ನು. ಇನ್ನು ಅಭ್ಯಾಸಕ್ಕಾಗಿ ಕೆಲವಷ್ಟು ಪ್ರಶ್ನೆಗಳನ್ನು ಕೊಡುತ್ತೇನೆ ಮಕ್ಕಳೇ, ನೀವು ಪ್ರಾಮಾಣಿಕವಾಗಿ ಬರೆದು ಅಭ್ಯಾಸ ಮಾಡಿ. ಹೆಚ್ಚಳ ಅಲ್ಲವೇ. ಇದನ್ನು ಕೂಡಿಸಿದಾಗ ಸಂಧಿಪದ ಹೇಗಾಗುತ್ತದೆ? ಹೆಚ್ಚಳವಲ್ಲವೇ. ಅರ್ಥವಾಯಿತೆ? ಇದೇ ರೀತಿಯಾಗಿ ಮುಂದೆ ನೀವು ಪ್ರಯತ್ನಿಸಿ. ಪುಸ್ತಕ ಅನ್ನು. ವಿವಾಹ ಆಯಿತು. ಮಗು ಇಗೆ. ಭೇದ ಇಲ್ಲದೆ. ಜ್ಞಾನ ಅನ್ನು. ಕಾರಣ ಇರಬೇಕು. ಇದಿಷ್ಟು ಪ್ರಶ್ನೆಗಳನ್ನು ನೀವು ನೋಡಿದರಲ್ಲವೇ? ಇಲ್ಲಿ ಇದನ್ನು ಸೇರಿಸುವಾಗ ವಕಾರಾಗಮ ಆಗುವುದನ್ನು ಗಮನಿಸಿ. ಇನ್ನು ಬಿಡಿಸುವುದನ್ನು ಅಭ್ಯಾಸ ಮಾಡಿ. ಅವಕಾಶವಾಯಿತು. ಇಲ್ಲಿ ಅವಕಾಶ ಆಯಿತು. ಪೂರ್ವವರ್ಣ ಪರವರ್ಣ ಎರಡೂ ಕೂಡ ಸ್ವರವರ್ಣವಾಗುವಂತೆ ಬಿಡಿಸುವುದನ್ನು ಅಭ್ಯಾಸ ಮಾಡಿ. ವರ್ಷವಾದಾಗ. ಮುಂದಿನ ಪ್ರಶ್ನೆ ಪ್ರಕಟವಾಗುತ್ತಿದ್ದ. ಮುಂದೆ ಸ್ನೇಹವನ್ನು. ಸೂಕ್ತವಾದದ್ದು. ಆ ಒಲೆ. ಮಾಡುವಲ್ಲಿ. ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಅಭ್ಯಾಸ ಮಾಡಿ ನಿಮ್ಮ ಸಂಧಿ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಪ್ರಿಯ ವಿದ್ಯಾರ್ಥಿಗಳೇ, ಆದೇಶ ಸಂಧಿಗೆ ಉದಾಹರಣೆಗಳನ್ನು ಗಮನಿಸೋಣ. ಎಳೆ ಕರು ಎಳೆಗರು. ಹಳೆ ಕವನ ಹಳೆಗವನ. ಇಲ್ಲಿ ಗಮನಿಸಿ, ಕ ಎಂಬ ಸ್ಥಾನದಲ್ಲಿ ಗ ಎಂಬ ಆದೇಶವು ಬಂದಿದೆ. ಅಂದರೆ ಕ ವರ್ಣವು ಹೋಗಿ ಗ ವರ್ಣವು ಬಂದಿದೆ. ಹಳೆಗವನ. ಇಲ್ಲಿಯೂ ಕೂಡ ಅಷ್ಟೇ, ಹಳೆ
ಕವನ ಹಳೆಗವನ. ಮೂಳೆ ತೋರು ಮೂಳೆ ದೋರು. ಇಲ್ಲಿ ಪರವರ್ಣದಲ್ಲಿರುವಂತಹ ತಕಾರವು ಹೋಗಿ ಅದರ ಸ್ಥಾನದಲ್ಲಿ ದಕಾರವು ಬಂದಿದೆ. ಇದು ದಕಾರಾದೇಶ. ಕಣ್ ಕೆಟ್ಟು ಕಂಗೆಟ್ಟು. ಇಲ್ಲಿ ಗಮನಿಸಿ, ಕಕಾರವು ಹೋಗಿ ಗಕಾರವು ಬಂದಿದೆ. ಹೊನ್ ಕನಸು ಹೊಂಗನಸು. ಇಲ್ಲಿ ಪರವರ್ಣದ ಕಕಾರವು ಹೋಗಿ ಗಕಾರವು ಬಂದಿದೆ. ಇದು ಗಕಾರಾದೇಶ. ಮುಂದಿನ ಉದಾಹರಣೆ ಬೆಟ್ಟ ತಾವರೆ ಬೆಟ್ಟದಾವರೆ. ಇಲ್ಲಿರುವಂತಹ ಪರವರ್ಣ ತಕಾರದ ಸ್ಥಾನದಲ್ಲಿ ದಕಾರವು ಆದೇಶವಾಗಿ ಬಂದಿದೆ. ಮನೆ ಕೆಲಸ ಮನೆ ಗೆಲಸ. ಇಲ್ಲಿಯೂ ಅಷ್ಟೇ ಕಕಾರದ ಸ್ಥಾನದಲ್ಲಿ ಗಕಾರವು ಆದೇಶವಾಗಿ ಬಂದಿದೆ. ಇನ್ನು ಸಂಧಿಯನ್ನ ಬಿಡಿಸಿ ನೋಡೋಣ. ಹಳಗನ್ನಡ ಎಂಬಲ್ಲಿ ಗ ಎಂಬ ಆದೇಶವಿದೆ ಅಲ್ಲವೇ? ಆ ಗ ಸ್ಥಾನದಲ್ಲಿ ಕಕಾರವನ್ನ ನೀವು ತಂದರೆ ಆಗ ಸಂಧಿಯ ವಿಭಾಗ ಆಗುತ್ತದೆ. ಹಳಗನ್ನಡ. ಇದನ್ನು ಬಿಡಿಸಿದಾಗ ಹಳ ಕನ್ನಡ. ಬೆಂಬತ್ತು. ಇದನ್ನು ಬಿಡಿಸಿದಾಗ ಬೆನ್ಪತ್ತು ಬೆಂಬತ್ತು. ಮೈದೋರು. ಇಲ್ಲಿ ದಕಾರ ಮೈ ತೋರು ಮೈದೋರು. ಹುಲ್ಲುಗಾವಲು ಹುಲ್ಲು ಕಾವಲು. ಕಕಾರದ ಸ್ಥಾನದಲ್ಲಿ ಗಕಾರ ಬರುವುದನ್ನ, ತಕಾರದ ಸ್ಥಾನದಲ್ಲಿ ದಕಾರ ಬರುವುದನ್ನ, ಪಕಾರ ಸ್ಥಾನದಲ್ಲಿ ಬಕಾರ ಬರುವುದನ್ನ ಗಮನಿಸಿ. ಕಳೆಗೂಡಿ ಕಳೆ ಕೂಡಿ ಕಳೆಗೂಡಿ. ಇಲ್ಲಿ ಗಕಾರಾದೇಶ. ಕಣ್ಗಾವಲು ಕಣ್ ಕಾವಲು ಕಣ್ಗಾವಲು. ಹೊರಗಣ್ಣು. ಇಲ್ಲಿ ಗಮನಿಸಿ, ಹೊರ ಕಣ್ಣು. ಕಕಾರಕ್ಕೆ ಗಕಾರ ಗಕಾರಕ್ಕೆ ಕಕಾರ. ಅದೇ ರೀತಿಯಾಗಿ ತಕಾರಕ್ಕೆ ದಕಾರ ದಕಾರಕ್ಕೆ ತಕಾರ, ಪಕಾರಕ್ಕೆ ಬಕಾರ ಬಕಾರಕ್ಕೆ ಪಕಾರ. ಈ ರೀತಿ ಪರಿವರ್ತನೆ ಮಾಡುವುದನ್ನ ಅಭ್ಯಾಸ ಮಾಡಿ ಆದೇಶ ಸಂಧಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇನ್ನು ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನು ಕೊಡುತ್ತೇನೆ, ಸಿದ್ಧವಾಗಿರಿ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದು ಸಂಧಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಒಳ ಕಣ್ಣು, ಹನಿ ಕೂಡು, ಕಣ್ ಪನಿ, ಹೊನ್ ಕಿರಣ, ಕಲಿ ಕಾಲ, ಸುಡು ಕಾಡು, ಬೆಳು ತಿಂಗಳು. ಇಲ್ಲೆಲ್ಲ ಗಮನಿಸಿ ಮಕ್ಕಳೇ, ಕಕಾರವಿದ್ದಲ್ಲಿ ಗಕಾರ, ಪಕಾರವಿದ್ದಲ್ಲಿ ಬಕಾರ, ತಕಾರವಿದ್ದಲ್ಲಿ ದಕಾರವಾಗುವಂತೆ ಪದಗಳನ್ನು ಕೂಡಿಸಿ ನಿಮ್ಮ ಉತ್ತರ ಸರಿಯಾಗಿದೆ ಎಂದು ಪರೀಕ್ಷಿಸಿ. ಮುಂದಿನ ಪ್ರಶ್ನೆಗಳು ಸಂಧಿಯನ್ನ ವಿಭಾಗ ಮಾಡಲು. ಮರಳುಗಾಡು. ಇಲ್ಲಿ ಬಿಡಿಸಿದಾಗ ಮರಳು ಕಾಡು ಎದ್ದಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ತಲೆದೋರು. ಎರಡು ಪದಗಳು ಹೇಗೆ ಬರುತ್ತವೆ ಎಂಬುದನ್ನ ಬಿಡಿಸಿ ಅಭ್ಯಾಸ ಮಾಡಿ. ಜೊತೆಗೂಡಿ. ಮುಂದಿನ ಪ್ರಶ್ನೆ ಬಿಸಿಲುಗುದುರೆ. ಮುಂದೆ ಗುಂಪುಗೂಡಿತು. ಸರಿದೋರುವ. ಮುಂದಿನ ಪ್ರಶ್ನೆ ಚಂದುಟಿ. ಈ ಪದಗಳನ್ನು ಬಿಡಿಸುವಾಗ ಗಮನಿಸಿ, ಯಾವುದು ಆದೇಶ ಇದೆಯೋ ಆದೇಶ ಸ್ಥಾನದಲ್ಲಿ ಯಾವ ಅಕ್ಷರಗಳು ಬರಬೇಕು ಎಂಬುದನ್ನ ಸರಿಯಾಗಿ ಅವಲೋಕಿಸಿ ಸಂಧಿಯನ್ನ ಬಿಡಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಸಂಧಿಯನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಈ ಸಂಧಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮಾತುಗಳಲ್ಲಿ ಸಂಧಿಯನ್ನ ಬಳಸುವುದನ್ನು ಕೂಡ ತಿಳಿದುಕೊಳ್ಳಿ. ಯಾವಾಗಲೂ ಕನ್ನಡ ಮಾತಾಡುತ್ತಾ ಇರಿ. ಕನ್ನಡವನ್ನ ನಾವೆಲ್ಲ ಬಳಸೋಣ, ಕನ್ನಡವನ್ನ ಬೆಳೆಸೋಣ. ಕನ್ನಡ ಮಾತೆ ಯಾವಾಗಲೂ ಕೂಡ ಬೆಳಗುತ್ತಾ ಇರಲಿ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ. ನಮಸ್ಕಾರ.